ನನ್ನ ಅಭಿಪ್ರಾಯ ಒಳ್ಳೆಯ ಒಬ್ಬ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿ ಅಂತ ಇತ್ತು. ಆದರೆ ಇವಾಗ ಈ ಘಟನೆ ನಂತರ ನನಗೆ ಅರ್ಥ ಆಗಿದೆ ಯಾವ ರೀತಿಯ ಸಮಾಜ ಸೇವೆ ನಡೀತಾ ಇದೆ ಅಂತ. ಈ ರೀತಿ ಸಮಾಜ ಸೇವೆ ಮಾಡುವ ಇದನ್ನು ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ. ಅದು ಸಮಾಜ ಸೇವೆ ಅಲ್ಲ, ವೈಯಕ್ತಿಕ ಸೇವೆಗಾಗಿ ಮಾಡುವುದು. ಪ್ರಾಮಾಣಿಕರಂತ ಊರಿಗೆಲ್ಲ ತೋರಿಸ್ಕೊಟ್ಟು ಮತ್ತೆ ಈ ಕೆಲಸ ಮಾಡುವುದು ಬಹಳ ಒಂದು ಹೀನಾಯಕರವಾದ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಬ್ಬರ ಮೇಲೆ ದ್ವೇಷ ಇಟ್ಕೊಂಡು ಬಿಟ್ಟು ಬೇರೆ ಬೇರೆ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ಆರೋಪಗಳನ್ನು ಮಾಡುವುದು ಸಹಜ, ಅದರಲ್ಲೇನು ಹೊಸದೇನಿಲ್ಲ. ಆದರೆ ಅದರ ಜೊತೆ ಇದು ಕೂಡ ತಿಳ್ಕೊಳ್ಬೇಕು, ನಿಜವಾದ ಭ್ರಷ್ಟರು ಭಾಳಷ್ಟು ಜನ ಇದ್ದಾರೆ ಅಧಿಕಾರದಲ್ಲಿ ಅನ್ನೋದನ್ನು ಕೂಡ. ಇದು ಬಹಿರಂಗವಾಗಿ ಗೊತ್ತಾಯಿದಂಥ ವಿಚಾರ. ಆದ್ದರಿಂದ ಭ್ರಷ್ಟಾಚಾರ ಎಲ್ಲ ಹಂತದಲ್ಲೂ ಎಲ್ಲ ವೃತ್ತಿಯಲ್ಲೂ ಇದೆ. ಶಾಸಕಾಂಗದಲ್ಲಿದೆ, ಕಾರ್ಯಾಂಗದಲ್ಲಿದೆ, ನ್ಯಾಯಾಂಗದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಭ್ರಷ್ಟಾಚಾರದ ಪರಿಣಾಮಗಳನ್ನು ದುರ್ಬಳಕೆ ಮಾಡಿಕೊಂಡು ಇಂಥ ಎಬ್ರಾಮ್ನಂಥವರು ಇದ್ದಾರೆ ಸಮಾಜದಲ್ಲಿ ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ ಇವಾಗ.